ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋ ಬಂದುಬಿಟ್ಟು PUC ಸ್ಟೂಡೆಂಟ್ಸ್ಗಳಿಗೆ ಇರೋದು. ಇದು ಯಾರ್ಯಾರು ಇವಾಗ PUCಲಿ ಸ್ಟಡಿ ಮಾಡ್ತಾ ಇದ್ದೀರಾ ಆ ಸ್ಟೂಡೆಂಟ್ಸ್ಗಳಿಗೆ ಇರೋದು. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸ್ 10,000 ದಾಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಬಿಕಾಸ್ ನೀವಿಲ್ಲದೇ ಇದ್ದರೆ ಈ ರೀಚನ್ನು, ಇದೊಂದು ಸಣ್ಣ ಮೈಲ್ ಸ್ಟೋನ್ ಇರ್ಬೋದು, ಬಟ್ ಇದನ್ನು ರೀಚ್ ಆಗಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಫ್ಯೂಚರಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಕಂಟೆಂಟ್ಗಳನ್ನು, ವ್ಯಾಲ್ಯೂ ಆ್ಯಡೆಡ್ ಕಂಟೆಂಟ್ಗಳನ್ನು ನಾನು ಖಂಡಿತ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗಿರ್ಬೋದು, ಅಥವಾ PUC ಸ್ಟೂಡೆಂಟ್ಸ್ಗಳಿಗಿರ್ಬೋದು, ಬೇರೆ ಯಾವುದೇ ಸ್ಟೂಡೆಂಟ್ಸ್ಗಳಿಗಿರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್ ಇರ್ಬೋದು, ಎಕ್ಸಾಮ್ ರಿಲೇಟೆಡ್ ಇರ್ಬೋದು, ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇದೇ ರೀತಿ ನಮ್ಮನ್ನು ಬೇರೆಯವರಿಗೂ ಕೂಡ ರೆಫರ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಅಥವಾ ಫಸ್ಟ್ PUC, ಸೆಕೆಂಡ್ PUC, ನಾನು ಮೇಜರ್ಲಿ ಮಾತಾಡೋದು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳ ಬಗ್ಗೆ. ಓಕೆ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಮ್ಮ, ಇವರಿಂದ ಒಂದು ಸುತ್ತೋಲೆ ಬಂದಿದೆ, ಅಂದರೆ ಒಂದು ನೋಟಿಫಿಕೇಷನ್ ಬಂದಿದೆ. ಆ ನೋಟಿಫಿಕೇಷನಲ್ಲಿ ಮೇಜರ್ಲಿ ಏನು ಚೇಂಜಸ್ಗಳಿಲ್ಲ, ಬಟ್ ಮೇಯ್ನ್ ಚೇಂಜಸ್ ಏನು ಇದೆ ಅದನ್ನು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಿಮಗೆ ಫಸ್ಟಿಗೀಗ ಏನು ಎಷ್ಟು ಮಾರ್ಕ್ಸ್ ಬಂದರೆ ಏನಾಗುತ್ತೆ ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಪ್ರಶ್ನಾಪತ್ರಿಕೆ ವಿನ್ಯಾಸ, ನೀಲಿನಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಗರಿಷ್ಠ 80 ಅಂಕಗಳಿಗೆ ಸಿದ್ಧಪಡಿಸಲಾಗುತ್ತೆ. ಅಂದರೆ ಯಾವುದಕ್ಕೆ ಪ್ರಾಕ್ಟಿಕಲ್ ಇರೋದಿಲ್ಲ, ಅದರಲ್ಲಿ ನೀವು 24 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತೆ. 24 ಅಂಕಗಳನ್ನು ಕಡ್ಡಾಯವಾಗಿ ಪಡೀಲೇಬೇಕು, ಅಂದರೆ ಕಡ್ಡಾಯವಾಗಿ ಪಡೆದಿರಬೇಕು. ಅದೇ ರೀತಿ ಆಂತರಿಕ ಅಂಕಗಳು ಸೇರಿ ಕನಿಷ್ಠ 30 ಅಂಕಗಳನ್ನು ಪಡೆದಲ್ಲಿ, ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆ 33% ಅಂಕಗಳನ್ನು ಪಡೆದಲ್ಲಿ ಅಂಥ ಅಭ್ಯರ್ಥಿಯನ್ನು ಉತ್ತೀರ್ಣ. ಯಾರನ್ನ ಪಾಸ್ ಅಂತ ಕರೀತಾರೆ ಕೇಳಿದರೆ, ಕನಿಷ್ಠ 33 ಅಂಕ, ಅಂದರೆ ಯಾವುದು ಕನಿಷ್ಠ 30 ಅಂಕ. 24 ಅಂಕಗಳನ್ನು ಪಡೆಯುವುದು ಕಡ್ಡಾಯ, ಅಂದರೆ 80ರಲ್ಲಿ ಮಿನಿಮಮ್ 24 ಮಾರ್ಕ್ಸ್ ತೆಗಿಲೇಬೇಕು. ಅದು ಬಿಟ್ಟು 20 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ, ಅದನ್ನು ಸೇರಿಸಿ 30 ಅಂಕ ಪಡೀಲೇಬೇಕಾಗತ್ತೆ. ಕನಿಷ್ಠ 30 ಅಂಕ ಪಡೆದಿದ್ದಲ್ಲಿ, ಮತ್ತು ಓವರಾಲ್ ಆಗಿ 33% ಇದನ್ನು ಪಡೆದ್ರೆ ನೀವು ಪಾಸ್. ಅರ್ಥ ಆಯ್ತಾ? ಅಂದರೆ ನಿಮಗೆ ಇದರಲ್ಲಿ ಏನು ಔಟ್ ಆಫ್ 80 ಎಕ್ಸ್ಟರ್ನಲ್ಸ್ ಅಂದರೆ ನಿಮಗೆ ಬೋರ್ಡ್ ಎಕ್ಸಾಮ್ ಬರುತ್ತಲ್ಲ, ಅದರಲ್ಲಿ ನೀವು ಕನಿಷ್ಠ 24 ಅಂಕಗಳನ್ನು ಪಡೀಲೇಬೇಕು. ಪ್ಲಸ್ ಇಂಟರ್ನಲ್ಸ್ 20 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ 6 ಅಂಕ ಮಿನಿಮಮ್ ಪಡೀಲೇಬೇಕಾಗತ್ತೆ. ಯಾಕಂದರೆ ಓವರಾಲ್ ಆಗಿ 30 ಅಂಕ ಪಡೆದಲ್ಲಿ ನಿಮ್ಮನ್ನು ಪಾಸ್ ಅಂತ ಕರೀತಾರೆ. ಪ್ಲಸ್ ಎಲ್ಲ ಸಬ್ಜೆಕ್ಟನ್ನು ಸೇರಿ 33% ಆಗಲೇಬೇಕು. ಇದು ವೆರಿ ಇಂಪಾರ್ಟೆಂಟ್, ಆಯಿತಾ? ಅದೇ ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಿಗೆ ಲಿಖಿತ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಹಾಗೂ ಕನಿಷ್ಠ ಉತ್ತೀರ್ಣ ಶೇಕಡಾವಾರು ಪ್ರಮಾಣವನ್ನು ಈಗ ಯಾವುದರಲ್ಲಿ ಪ್ರಾಕ್ಟಿಕಲ್ ಇದೀಗ ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಅಥವಾ ಬಯಾಲಜಿ ಇರ್ಬೋದು, ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು. ಈಗ ಇನ್ ಕೇಸ್ ಪ್ರಾಯೋಗಿಕ ಪರೀಕ್ಷೆ ಯಾವುದರಲ್ಲಿದೆ, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅಲ್ಲಿ ನೀವು ಈಗ ಅಲ್ಲಿ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಬಗ್ಗೆ ಹೇಳಿದ್ದಾರೆ, ನಾನು ಅದರ ಬಗ್ಗೆ ಮಾತಾಡೋದಿಲ್ಲ. ವಿಜ್ಞಾನ ಸಂಯೋಜನೆಯ ಪ್ರಾಯೋಗಿಕ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಹೋಮ್ ಸೈನ್ಸು, ಇದಕ್ಕೆಲ್ಲ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ. ಅಂಥ ಸಬ್ಜೆಕ್ಟ್ಗಳಲ್ಲಿ ನೋಡಿ 70 ಅಂಕ ಲಿಖಿತದ್ದಿರುತ್ತೆ, 30 ಅಂಕ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ. ಸೊ ಇದರ ಪ್ರಕಾರ ಲಿಖಿತ ಪರೀಕ್ಷೆಯಲ್ಲಿ 70 ಅಂಕಗಳಲ್ಲಿ ಕನಿಷ್ಠ 21 ಅಂಕಗಳನ್ನು ನೀವು ಪಡೀಲೇಬೇಕು. ಓನ್ಲಿ ಥಿಯರಿ ಇರೋ ಸಬ್ಜೆಕ್ಟಲ್ಲಿ 80ರಲ್ಲಿ 24 ಅಂಕ ಪಡೀಲೇಬೇಕು. ಪ್ಲಸ್ ನಿಮ್ಮ ಇಂಟರ್ನಲ್ಸಲ್ಲಿ, ಅಂದರೆ ಏನು ನಿಮಗೆ ಕಾಲೇಜು ಒಳಗಡೆ ಕೊಡ್ತಾರೆ ನೋಡಿ, ಕಾಲೇಜಿಂದ 20 ಮಾರ್ಕ್ಸ್ ಏನನ್ನು ಕೊಡ್ತಾರೆ, ಅದರಲ್ಲಿ 6 ಅಂಕ ಪಡೀಲೇಬೇಕು. ಅಂದರೆ ಒಟ್ಟಾರೆಯಾಗಿ 30 ಅಂಕ ಪಡೀಲೇಬೇಕಾಗತ್ತೆ, ಆಯಿತಾ? ಸೊ ಆದರೆ ಪ್ರಾಕ್ಟಿಕಲಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, 70 ಅಂಕಗಳಲ್ಲಿ ಕನಿಷ್ಠ 21 ಅಂಕ ಪ್ರಾಕ್ಟಿಕಲ್ ಇರೋ ಸಬ್ಜೆಕ್ಟಲ್ಲಿ ನಾನು ಹೇಳ್ತಾ ಇರೋದು. ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಇದೆಲ್ಲ ಪ್ರಾಕ್ಟಿಕಲ್ ಇರೋದಲ್ವಾ. ಈ ಸಬ್ಜೆಕ್ಟ್ಗಳಲ್ಲಿ 70ರಲ್ಲಿ ನೀವು 21 ಅಂಕ ಪಡೀಲೇಬೇಕು. ಮತ್ತು ಪ್ರಾಯೋಗಿಕ ಪರೀಕ್ಷೆ ಅಂಕಗಳನ್ನು ಸೇರಿ ಕನಿಷ್ಠ 30 ಅಂಕ, ಅಂದರೆ ಪ್ರಾಯೋಗಿಕ ಇನ್ನೂ ನಿಮಗೆ 70 ಬಿಟ್ಟರೆ ಇನ್ನು ಪ್ರಾಕ್ಟಿಕಲ್ ಎಷ್ಟು ಮಾರ್ಕ್ಸ್ ಇದಿರುತ್ತೆ, 30 ಮಾರ್ಕ್ಸ್ ಇದಿರುತ್ತೆ. ಆ 30 ಮಾರ್ಕ್ಸಲ್ಲಿ ನೀವು ಮಿನಿಮಮ್ 9 ಅಂಕ ಪಡೀಲೇಬೇಕು. 9 ಅಂದರೆ ಓವರಾಲ್ ಆಗಿ ನೀವು 30 ಅಂದರೆ ಕನಿಷ್ಠ 30 ಅಂಕಗಳನ್ನು ಪಡೆದಲ್ಲಿ, ಮತ್ತು ಎಲ್ಲ ವಿಷಯದಲ್ಲಿ 33% ಅಂಕವನ್ನು ಪಡೆದ್ರೆ ಅಭ್ಯರ್ಥಿಯನ್ನು ಉತ್ತೀರ್ಣ ಎಂದು ಘೋಷಿಸಲಾಗುತ್ತದೆ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು. ಮತ್ತು ಅವರು ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ, ರಿಪೀಟರ್ಸ್, ಅವರಿಗೆ ನಿಮ್ಗೆ ಇನ್ನೂ ಮತ್ತೆ ಪ್ರಾಕ್ಟಿಕಲ್ ಇರೋದಿಲ್ಲ. ನೀವು 80 ಅಂಕಕ್ಕನ್ನು ಅಂತ ಬರೆದ್ರೆ, ಅಂದರೆ ಥಿಯರಿ ಸಬ್ಜೆಕ್ಟಲ್ಲಿ 80 ಅಂಕಕ್ಕನ್ನು ಬರಿತೀರಾ, ಅದನ್ನು 100 ಅಂಕಕ್ಕೆ ಅವರು ಕನ್ಸಿಡ್ರೇಷನ್ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ.
ಸರಿನಾ. ಮತ್ತು ನಿಮ್ಮದು ಪ್ರಾಕ್ಟಿಕಲ್ ಯಾರು ಪುನರಾವರ್ತಿತ ವಿದ್ಯಾರ್ಥಿಗಳಿದ್ದೀರಾ, ರಿಪೀಟರ್ಸ್ ಇದ್ದೀರಾ, ನಿಮಗೆ ಪ್ರಾಕ್ಟಿಕಲ್ ಮತ್ತೆ ಬರೀಲಿಕ್ಕಿಲ್ಲ. ಲಾಸ್ಟ್ ಇಯರ್ ಏನು ಪ್ರಾಕ್ಟಿಕಲ್ನ ಬರೆದಿದ್ದೀರಾ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಥಿಯರಿನ ಬರೆದು ಆ ಸಬ್ಜೆಕ್ಟ್ನ ಥಿಯರಿನ ಬರೆದು ಮತ್ತೆ ಇದು ಮಾಡ್ಬೋದು ಆಯಿತಾ. ರಿಪೀಟರ್ಸಿ ನಾನು ಹೇಳ್ತಾ ಇರೋದು. ಆ್ಯಂಡ್ ಈ ವರ್ಷದ ಒಂದು ಮೇಜರ್ ಚೇಂಜಸ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ನೋಡಿ. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಯಾವುದರಲ್ಲಿ ಪ್ರಾಕ್ಟಿಕಲಲ್ಲಿ ನನಗೆ ಗೊತ್ತಿಲ್ಲ, ಬರ್ತಾ ಬರ್ತಾ ಇವರು ಇದು ಎಜುಕೇಷನ್ ಕ್ವಾಲಿಟಿನೇ ಇವರು ಡೌನ್ ಮಾಡ್ತಾ ಬರ್ತಾ ಇದ್ದಾರೆ. ಮೊದಲು ಓನ್ಲಿ 1 ಬೋರ್ಡ್ ಎಕ್ಸಾಮ್ ಇದ್ದಿತ್ತು, ಅದು ಬಿಟ್ಟರೆ ಸಪ್ಲಿಮೆಂಟ್ರಿ ಇದ್ದಿತ್ತು. ಈಗೀಗ 3 ಬೋರ್ಡ್ ಎಕ್ಸಾಮನ್ನು ಕೊಟ್ಟಿದ್ದಾರೆ. ಅದು 10th ಇರ್ಬೋದು 12th ಇರ್ಬೋದು. ಇದು ನನ್ನ ಪ್ರಕಾರ ಸರಿಯಾದ ನಿರ್ಧಾರ ಅಲ್ಲ. 1 ಅಥವಾ 2 ಓಕೆ, 3 ಎಕ್ಸಾಮ್ ಇದು ತುಂಬ ಮಕ್ಕಳ ಅಂದರೆ ತುಂಬ ಕ್ವಾಲಿಟಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಈ ವರ್ಷ ಮತ್ತೊಂದು ಚೇಂಜಸನ್ನು ಮಾಡಿದ್ದಾರೆ. ಏನು ಅಂತ ಕೇಳಿದರೆ ಪ್ರಾಯೋಗಿಕ ಪರೀಕ್ಷೆ 20 ಅಂಕ ಅಂತೆ. ಅದಾದ ನಂತರ ಅದು ಪ್ರತಿ ವರ್ಷವೂ ಇರುತ್ತೆ ಪ್ರಾಯೋಗಿಕ. ನಿಮಗೆ 30 ಅಂಕದಲ್ಲಿ 20 ಅಂಕ ನೀವೇನು ಪ್ರಾಕ್ಟಿಕಲ್ ಮಾಡ್ತೀರಾ ನೋಡಿ ಅದಕ್ಕೆ ಕೊಡ್ತಾರೆ. ಇನ್ನು ಉಳಿದಿರುವಂತಹ ಅಂದರೆ ಪ್ರಾಯೋಗಿಕ ಪ್ರಾಕ್ಟಿಕಲ್ ರೆಕಾರ್ಡ್ ಇರುತ್ತೆ ನೋಡಿ, ಅದಕ್ಕೆ 5 ಮಾರ್ಕ್ಸನ್ನು ಕೊಡ್ತಾರೆ. ಓಕೆ, ಅದಕ್ಕೆ 5 ಮಾರ್ಕ್ಸನ್ನು ಕೊಡ್ತಾರೆ. ಈ ವರ್ಷ ಅದನ್ನು ಕೂಡ ರೆಡ್ಯೂಸ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಏನು ರೆಕಾರ್ಡನ್ನು ಬರೆದಿರ್ತೀರ ನೋಡಿ ಅದಕ್ಕೆ 5 ಮಾರ್ಕ್ಸು. ಆ್ಯಂಡ್ ಈ ವರ್ಷದ ಮೇಯ್ನ್ ಚೇಂಜಸ್ ಏನು ಅಂತ ಕೇಳಿದರೆ, ಪ್ರತಿ ವಿಷಯದ ತಾತ್ವಿಕ ಮತ್ತು ಪ್ರಾಯೋಗಿಕ ತರಗತಿಗಳು ಸೇರಿ 75% ಹಾಜರಾತಿಗೆ 5 ಅಂಕ ಅಂತೆ. ಅಟೆಂಡೆನ್ಸಿಗೆ 5 ಅಂಕ ಕೊಟ್ಟಿದ್ದಾರೆ. ವೈವಾವನ್ನು ಡಿಲೀಟ್ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ತಪ್ಪು. ಯಾಕಂತ ಕೇಳಿದರೆ ಇವಾಗ ಓಕೆ ಅಟೆಂಡೆನ್ಸಿಗೆಲ್ಲ 5 ಮಾರ್ಕ್ಸ್ ಕೊಟ್ಕೊಂಡು ವೈವಾವನ್ನೇ ಇವರು ಕೈ ಬಿಡ್ತಾ ಇದ್ದಾರೆ. ವೈವಾವನ್ನು ಬಿಟ್ಟರೆ ನಿಮ್ಗೆ ಇವಾಗ ಇದು ಓಕೆ, ಬಟ್ ಮುಂದೆ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿರೋ ಅಥವಾ ಮೆಡಿಕಲ್ ಜಾಯ್ನ್ ಆಗ್ತಿರೋ ಅಲ್ಲಿ ನಿಮಗೆ ವೈವಾವನ್ನು ಕೇಳ್ತಾರೆ. ಅದು ಇವಾಗಲೇ ಪ್ರಾಕ್ಟೀಸ್ ಆದರೆ ಒಳ್ಳೆಯದು. ಬಟ್ ಇವ್ರು ಯಾಕೆ ಇದನ್ನು ತೆಗಿತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಬರ್ತಾ ಬರ್ತಾ ಕ್ವಾಲಿಟಿ ಆಫ್ ಎಜುಕೇಷನ್ನ ಡೌನ್ ಮಾಡ್ತಾ ಇದ್ದಾರೆ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ 75%ಕ್ಕಿಂತ ಜಾಸ್ತಿ ನಿಮ್ಮದು ಪ್ರಾಕ್ಟಿಕಲ್ ಮತ್ತು ಥಿಯರಿ ಆ ಸಬ್ಜೆಕ್ಟಿಗೆ, ಕೆಮಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟಿಗೆ ಪ್ರಾಕ್ಟಿಕಲು ಇರುತ್ತೆ, ಥಿಯರಿನೂ ಇರುತ್ತೆ. ಅವು ಎರಡರದ್ದು ಕಂಬೈನ್ ಮಾಡಿದಾಗ ನಿಮಗೆ 75%ಕ್ಕಿಂತ ಜಾಸ್ತಿ ಅಟೆಂಡೆನ್ಸ್ ಇದ್ದರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಅಂದರೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಹಾಲಿಗೆ ಎಂಟ್ರಿ ಆಗುವಾಗೆ ನಿಮಗೆ 10 ಮಾರ್ಕ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ. ಆಲ್ರೆಡಿ 10 ಮಾರ್ಕ್ಸ್ ಅವಾರ್ಡ್ ಆಗಿರುತ್ತೆ. ಇನ್ನು 20 ಮಾರ್ಕ್ಸ್ ನೀವು ಮಾಡುವಂಥ ಪ್ರಾಕ್ಟಿಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ರೆಕಾರ್ಡ್ ಎನಿವೇ ನೀವು ಅದನ್ನು ಮೇಂಟೈನ್ ಮಾಡ್ತೀರಾ. ಇನ್ನು 5 ಮಾರ್ಕ್ಸ್ ಅಟೆಂಡೆನ್ಸ್ ಅಂತೆ. ಓಕೆ, ಇದು ಈ ವರ್ಷದ ಮೇಜರ್ ಚೇಂಜಸ್. ವೈವಾದ ಬಗ್ಗೆ ಏನೂ ಇಲ್ಲ, ವೈವಾ ಇಲ್ಲ ಈ ವರ್ಷ. ಓಕೆ, ಎವ್ರಿ ಇಯರ್ ವೈವಾ ಇರ್ತಾ ಇದ್ದಿತ್ತು, ಈ ವರ್ಷ ವೈವಾವನ್ನು ಕೈ ಬಿಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಇದು ಫ್ಯೂಚರಲ್ಲಿ ಎಫೆಕ್ಟ್ ಆಗುತ್ತೆ. ಯಾಕಂತ ಕೇಳಿದರೆ ಇಂಜಿನಿಯರಿಂಗಲ್ಲಿ ನಿಮಗೆ ಈ ಥರ ಇದಿಲ್ಲ. 75% ಅಟೆಂಡೆನ್ಸನ್ನು ಮೇಂಟೈನ್ ಮಾಡಲೇಬೇಕು. ಬಟ್ ಅಟೆಂಡೆನ್ಸ್ ಮೇಂಟೈನ್ ಮಾಡಿದರೆ ಮಾರ್ಕ್ಸ್ ಕೊಡೋದಿಲ್ಲ. ಇವರು PUC ಅವರು ಇದೊಂದು ಹೊಸ್ತು ರೂಲ್ಸನ್ನು ತಂದಿದ್ದಾರೆ. ಓಕೆ, ಸೊ ಇದು ನನ್ನ ಪ್ರಕಾರ ಕ್ವಾಲಿಟಿ ಆಫ್ ಎಜುಕೇಷನ್ ಬರ್ತಾ ಇವರು ಕಡಿಮೆ ಮಾಡ್ತಾ ಇದ್ದಾರೆ. ಯಾಕಂದರೆ 3 ಎಕ್ಸಾಮ್ ಕೊಡ್ತಾ ಇದ್ದಾರೆ. ಸ್ಟೂಡೆಂಟು ನಿಮ್ಮ ದೃಷ್ಟಿಯಲ್ಲಿ ನಿಮಗೆ ಇದು ಕರೆಕ್ಟ್ ಅಂತ ಅನಿಸುತ್ತೆ, 2 ಕೊಡಲಿ ಓಕೆ. ಇದೇನು 3 ಎಕ್ಸಾಮ್ ಕೊಟ್ಟು ಅದರಲ್ಲಿ 3rd ಎಕ್ಸಾಮನ್ನು CET ಕನ್ಸಿಡರೇ ಮಾಡೋದಿಲ್ಲ. ಲಾಸ್ಟ್ ಇಯರ್ 2nd ಎಕ್ಸಾಮನ್ನು ಕನ್ಸಿಡರ್ ಮಾಡಿದ್ದಾರೆ. ಬಟ್ ಇನ್ನೂ ಬೇಕಾದರೆ ನೆಕ್ಸ್ಟ್ ಈ ವರ್ಷ ಏನೂ ಗೊತ್ತಿಲ್ಲ 2nd ಎಕ್ಸಾಮನ್ನು ಕನ್ಸಿಡರ್ ಮಾಡ್ತಾರೋ ಇಲ್ವೋ. ಲಾಸ್ಟ್ ಇಯರ್ ಮಾಡಿದ್ದಾರೆ, ಅದ್ರ ಪ್ರೀವಿಯಸ್ ಇಯರು ಮಾಡಿದ್ದಾರೆ. ಬಟ್ ಇದು ಕ್ವಾಲಿಟಿ ಆಫ್ ಎಜುಕೇಷನ್ ಇದು ಮಾಡಬಾರ್ದು. ಯಾಕಂದರೆ ಮುಂದೆ ಹೈಯರ್ ಎಜುಕೇಷನ್ ಹೋದಾಗ ಈ ಥರ ಎಲ್ಲ ನಿಮ್ಗೆ ಇರೋದಿಲ್ಲ. ಓಕೆ, ಸೊ ಇದಿಷ್ಟು ಚೇಂಜಸ್ಗಳು ನೋಡಿ. ನಿಮ್ಮ ಅನಿಸಿಕೆ ಏನು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈವನ್ ತುಂಬ ಸೀನಿಯರ್ಸ್ ಕೂಡ ಇದ್ದೀರಾ, ಕೆಲವರು ಇಂಜಿನಿಯರಿಂಗಿಗೆ ಸೇರಿದ್ದೀರಾ. ಅವರು ಈ ನಿರ್ಧಾರದಿಂದ ನಿಮ್ಮ ಅನಿಸಿಕೆ ಅನಿಸುತ್ತೆ, ಕರ್ನಾಟಕ ಪರೀಕ್ಷಾ ಮಂಡಳಿ ನಿರ್ಧಾರ ಸರಿ ಇದೆಯಾ ತಪ್ಪಿದೆಯಾ ಅಂತ ನೀವು ಒಂದು ಕಮೆಂಟ್ ಮಾಡ್ಬೋದು. ಓಕೆ, ಇದಿಷ್ಟು ಚೇಂಜಸ್ಗಳು. ಇನ್ನೇನಾದರೂ ಚೇಂಜಸ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ವೀಡಿಯೋವನ್ನು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. Until that, love you all. Bye bye. Take care, students.